ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ರಾಜರಾಜಾಧೀಶ ಇರುವಂತಹ ಸ್ಥಳ ವೀರವರ್ಮ ಮಹಾಶಯರೆಂದು ಹೇಳ್ಬೋದು. ಹೊರಟು ಬಂದಂತಹ ಕಾರ್ಯ ಪ್ರವೇಶಿಸಿದ್ದೇನೆ. ಏನು ಬಹಳದು ವಿಶೇಷ ಕಂಡೆ. ಯಾವುದು? ಒಂದು ಕುದುರೆ. ಕುದುರೆ? ಹೌದೌದು. ಬರೀ ಕುದುರೆ ಅಲ್ಲ, ಮತ್ತೆ ಕುದುರೆಯನ್ನು ಬಂಗಾರದಿಂದ ಶೃಂಗಾರ ಮಾಡಿದ್ದಾರೆ. ಹೌದೇ? ಹಿಂದಿನಿಂದ ದೊಡ್ಡ ಸೈನ್ಯ ಕಾಣ್ತಾ ಉಂಟು. ಓ, ಸೈನ್ಯ ನೋಡುವಾಗ ಏನ್ ಮಾಡಿ ಒಂದೊಂದು ತರ ತರ ಕಾಣ್ತಾ ಇದ್ದಾರೆ. ಸಿಕ್ಕಿ ವಿಹರು ಜದಿಯಳ ಮೀನ ಮಿಕ್ಕವರೆಲ್ಲವ ರಥದ ಮೇಲೆ ಹಕ್ಕಿಯ ಬಳಗದವರನ್ನ ಸೈನಿಕರೆಲ್ಲ ಕಾಣ್ತಾ ಇದ್ದಾರೆ. ಒಬ್ಬ ಚಿಕ್ಕವ 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 ಅವನ ರಥದ ಮೇಲೆ ಎಳೆ ಮೀನು ಸಿಕ್ಕಿದೆ. ಹೌದೌದೌದು. ಆಮೇಲೆ ರಾಯರೇ, ಇದು ದೊಡ್ಡ ರಥ. ಓಹೋ, ಹೌದು. ಮುಂದೆ ಹಿಂದಿನಿಂದ ಒಬ್ಬ ನಿಂತಿದ್ದಾನೆ, ಇಲ್ಲಗಿದ್ದಾನೆ. ಮತ್ತೊಬ್ಬ ಕರಿಯ, ಅವರ ರಥದ ಸಾರಥಿ. ಹಾಗೆ ಒಂದೊಂದು ರೀತಿಯದ್ದೆಲ್ಲ ಕಾಣ್ತಾ ಇದ್ದೆ. ನಮಗೆ ಭಯ. ಹೌದೌದೌದು ಹೌದೌದೌದು. ಹೋದೆ, ಕೇಳಿದ ತಕ್ಷಣ ಅವರೆಲ್ಲ ನಮಗೆ ಬರಲು ಹೊರಲು ಓಡಿಸಿದ್ದಾರೆ. ಭಾರಿ ಅಂಕವ ದೊರೆಯುವುದು ಭಯ ತಂದಿರೇನೆ ಕೇಳ್ದು
ಸೋದರರು ಕೇಳಬೇಕು. ಆ ಇಂದ್ರನಂದನ ಕೃಷ್ಣ ಸಮೇತನಾಗಿ ಯುದ್ಧಾಪೇಕ್ಷೆಯನ್ನು ಮುಂದಿಟ್ಟಿದ್ದಾನೆ. ಯಜ್ಞಾಶ್ವವನ್ನು ಕಟ್ಟಲು ಹೇಳಿದ್ದೇನೆ. ಅವರನ್ನೇ ಹೋರಾಟಕ್ಕಾಗಿ ಯುದ್ಧಕ್ಕಾಗಿ ನೀವು ಹೋಗುವ ಅಗತ್ಯವಿಲ್ಲ. ನನಗೊಂದು ಅಪ್ಪಣೆಯನ್ನು ಕೊಡಿ, ನಾನು ಹೋಗ್ತೇನೆ. ಕಟ್ಟಿದಂತ ಕುದುರೆಯನ್ನು ಯಾವತ್ತೂ ಕೂಡ ಬಿಟ್ಟು ಕೊಡುವ ಹಾಗಿಲ್ಲ. ಅಪ್ಪಣೆಯನ್ನು ಕೊಟ್ಟರೆ ಸಾಕು, ಬಂದಂತ ವೀರರಿಗೆ ಸರಿಯಾಗಿ ಪ್ರತಿಷ್ಠೆಯನ್ನು ಎತ್ತಿ ತೋರಿಸಿದವ. ಅಯ್ಯೋ, ನಮ್ಮಲ್ಲಿ ಬಲ ಉಂಟು ಎನ್ನುವ ಹಾಗೆ ತಿಳಿದು ಈ ಹೊತ್ತಿನಲ್ಲಿ ನಾವು ಕುದುರೆಯನ್ನು ಕಟ್ಟಿದ್ದೇವೆ. ಬಿಡಿಸಿಕೊಳ್ಳುವಂತ ಸಾಮರ್ಥ್ಯ ಇದ್ರೆ
ನಿನ್ನ ಕಡೆಯಿಂದ ಬಂದಂತಹ ಪ್ರತಿಯೊಬ್ಬರು ಕೂಡ ರಣಕ್ಷೇತ್ರದಲ್ಲಿ ನನ್ನಿಂದಲಾಗಿ ಹತರಾಗಿ ಹೋಗಿದ್ದಾರೆ. ಆ ವಿಚಾರವನ್ನು ಕಂಡು ನೀನು ಮತ್ತು ಯುದ್ಧಕ್ಕೆ ಸಿದ್ಧನಾಗುವುದೆಂದ್ರೆ ನೀನು ಕಂಡಿದ್ದು ಕುರುಡನೇ ಸರಿ. ಚಾಮದಿಂದ ಹಯವನ್ನು ಬಿಟ್ಟು ಕೊಡ್ತೀರಾ ಅಲ್ಲ ಸಾಯುವುದಕ್ಕೆ ಸಿದ್ಧರಾಗಿ. ಅಧಿಕಾರಿ ವೀರವರ್ಮನು ಹೌದು. ನಿನಗೆ ವಂದನೆಗಳು. ಒಮ್ಮಿಂದೊಮ್ಮೆಲೆ ನನ್ನನ್ನು ನೆರವರಿಕೆ ಮಾಡಬೇಕಿದ್ರೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಹೇಳಿದ್ರೆ ಈಗಲೇ ನೆರವೇರಿಸುತ್ತೇನೆ. ಗೆಳೆಯನೆಂಬ ನುಡಿಯ ಯಮದೇವ ಯಮದೇವ ಪಾಂಡು ಬಾಲ ಸವ್ಯ ಸಾಚಿಯಂತೆ ಯಮದೇವ ಹರಿ ಸಹಾಯವಂತೆ ಯಮಗೆ ಯಮದೇವ ಹರಿ ಸಹಾಯವಂತೆ ಯಮಗೆ ಯಮದೇವ ನಮ್ಮ ಪುರಗೀಗಷ್ಟು ಬಿಟ್ಟ ಸುರಗೆ ಯಮದೇವ ಗೆಳೆಯನೆಂಬ ನುಡಿಯ ಯಮದೇವ. ಯಮದೇವ, ನನ್ನ ಮಾತುಗಳನ್ನು ಉಚ್ಚರಿಸಬೇಕು. ಖಂಡಿತ. ಹಸ್ತಿನಾವತಿಯ ದೊರೆಯಾದ ಆ ಧರ್ಮರಾಯ ಅಶ್ವಮೇಧವನ್ನು ಕೈಗೊಂಡಾಗ ಸಂಚಾರಕ್ಕೆ ಬಿಟ್ಟಿರುವ ತುರಗದ ರಕ್ಷೆಗೆ ಮೂರು ಲೋಕದ ಗಂಡನೆಂದು ಹೆಸರುಕೊಂಡ ಪಾರ್ಥನೇ ಬಂದನಂತೆ. ಓಹೋ, ಆತನಿಗೆ ಶ್ರೀಕೃಷ್ಣನ ಸಹಾಯ ಬಂತೆ. ಸಾರಸ್ವತ ಪುರವನ್ನು ಯಜ್ಞಾಶ್ವ ಪ್ರವೇಶಿಸಿದಾಗ ಲಿಖಿತವನ್ನು ನೋಡಿ ಬಂಧಿಸಿದೆ. ಧುರಕ್ಕಾಗಿ ಸುಲಭಾದಿಗಳನ್ನು ಕಳುಹಿಸಿದೆ. ಯಮದೇವ, ಏನು ಮಾವ? ಮಕ್ಕಳನ್ನು ಕಳೆದುಕೊಂಡ ದುಃಖ ನನಗೀಗ ಇದೆ. ಆದರೆ ಬಂದವರನ್ನು ಸೋಲಿಸಬೇಕು ಈ ಆಶೆಯೂ ಇದೆ. ನನ್ನ ಆಶೆಯನ್ನು ಪೂರ್ತಿ ಮಾಡಿಕೊಡು. ಯೋಚಿಸಬೇಡಿ. ನನ್ನನ್ನು ನೆರವ ಮೇಲೆ ನಿಮ್ಮ ಕಾರ್ಯ ಪೂರ್ಣವಾಯಿತು ಎಂದು ಹಾಗೆ ತಿಳಿದುಕೊಳ್ಳಿ. ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಯಾಕಂದ್ರೆ ಪಾಂಡವರು ಮಾಡುವಂತಹ ಅಶ್ವಮೇಧ ಯಾಗ
ಆ ಯಾಗದ ಬೆಂಬಲಿಗನಾಗಿ ಬಂದವನು ಪಾರ್ಥ. ಹಾ. ಆ, ನೋಡೋಣ, ಯೋಚಿಸಬೇಡಿ. ಅಪ್ಪಣೆಯನ್ನು ಕೊಟ್ರೆ ಈಗಲೀಗ ಆ ಪಾರ್ಥನನ್ನು ಬಂಧಿಸ್ತೇನೆ. ಹೋಗಿ ಬನ್ನಿ. ಅಪ್ಪಣೆ. ಇಲ್ಲಿವನು ಕೆಣಕುವುದು ತರವಲ್ಲ, ನಡೆ ವೀರವಮ್ಮಕನಲ್ಲಿ ತೋರಿಸಬಹುದು ಭುಜಬಲ ಎನ್ನುತ್ತ ಮಾಕಾಂತ. ದೇವ್ರೇ, ಅವನ ಪರಿಚಯ ಉಂಟ ನಿನಗೆ? ಅರ್ಥ ಆಗಲಿಲ್ಲ. ನಿನ್ನ ಅಣ್ಣ ಧರ್ಮರಾಯನ ಜನಕ ಯಮಧರ್ಮರಾಯ ಈತ. ನಿನಗೆ ದೊಡ್ಡಪ್ಪನಾಗಿದ್ದಾನೆ. ನೀನು ಬಾಹುಬಲವನ್ನು ತೋರಿಸಬೇಕಾದ್ದು ಈತನಲ್ಲಿ ಅಲ್ಲ, ವೀರವರ್ಮನಲ್ಲಿ. ಅವನಿಗೆ ನಮಸ್ಕಾರ ಮಾಡು. ಓ ಹಾಗೆ, ಸರಿ. ದೊಡ್ಡಪ್ಪ, ಪಾದಾರವಿಂದಗಳಿಗೆ ಪ್ರಣಾಮಗಳು. ಹಾ, ಮುಗೀತಲ್ಲ. ಏನು ಇನ್ನು ಮಾತಾಡ್ಲಿಕ್ಕುಂಟ? ಮಕ್ಕಳನ್ನು ಅನುಗ್ರಹಿಸಬೇಕು. ಇನ್ನು ಕೈ ಎತ್ತಲಿಕ್ಕುಂಟ? ಇಲ್ಲ. ಏನು ಮಾಡೋಣ? ದೈನ್ಯನಾಗಿ ನನಗೆ ಕಾಲಿಗಡ್ಡ ಬಿದ್ದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ ಈ ಪಾರ್ಥ. ಇವನಿಗೆ ಹೊಳೆಯಲಿಲ್ಲ. ಅದು ಹತ್ತಿರದಲ್ಲಿದ್ದವ ಹೇಳಿದ, ಏನು ಮಾಡೋಣ, ನನ್ನ ಮಾವ ವೀರವರ್ಮನಿಗೆ ಹೇಳಿದ್ದೇನೆ ನಾನಿದ್ದೇನೆ ಅಂತ ಹೇಳಿ. ಆದ್ರೆ ಎಲ್ಲ ಆಟ ಅವನದ್ದು. ನಮ್ಮನ್ನು ನೇಮಿಸಿದವನು ಅವನೇ. ಇನ್ನು ಎಲ್ಲ ಬಿಟ್ಟದ್ದು ಅವನಿಗೆ. ಏನೇ ಆಗಲಿ ಅವನಿದ್ದಾನೆ ನೋಡಿಕೊಳ್ಳುವುದಕ್ಕೆ. ಅಷ್ಟೇ. ಒಳ್ಳೆಯದಾಗಲಿ ನಿಮಗೆ. ಚಕ್ರವರ್ತಿಯ ಕುಮಾರನಾಗಿ ಲೋಕೈಕ ವಿಕ್ರಮಿಯಾಗಿ ರಾರಾಜಿಸಿದೆ. ಅರ್ಜುನ, ನಿನ್ನ ಅಮಿತವಾದ ಸೇವೆ ನನಗೆ ನಗಣ್ಯ. ನನ್ನಲ್ಲಿ ಹೋರಾಟಕ್ಕೆ ಸಿದ್ಧರಾಗಿ ಬರಬೇಕಾದವರು ಮೂವರು ಮಾತ್ರ. ಒಬ್ಬ ನೀನು, ಇನ್ನಾರುವ ಕೃಷ್ಣ, ಮತ್ತೊಬ್ಬ ರಥಾಗ್ರದಲ್ಲಿರುವ ಆಂಜನೇಯ. ಮೂವರನ್ನು ಬಿಟ್ಟರೆ ಇದಾದವಲ್ಲ ಕಲಿಯಾರು. ಅಧಿಕಾರಿಯಾಗಿರುವಂತಹ ಯಮಧರ್ಮರಾಯ ನನ್ನ ಅಳಿಯ ಎನ್ನುವಂತಹ ವಿಚಾರವನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕು ಎನ್ನುವಂತಹ ಅಹಂಕಾರದಿಂದ ತುರಗವನ್ನು ಬಂಧಿಸಿದೆ. ಹಾಗೆಂದು ನಿನ್ನದಾದಂತಹ ಯೋಜನೆ ಕಾರ್ಯಗತವಾಗಲಿಲ್ಲ. ಯಮಧರ್ಮರಾಯ ಹಾಗೇ ಹಿಂದೆ ಸರಿದವರಿದ್ದಾರೆ. ಹೇಳ್ತಾ ಇದ್ದೇನೆ,
ತುರಗವನ್ನು ಬಿಟ್ಟು ಕಪ್ಪವನ್ನು ಕೊಟ್ಟರೆ ಒಳಿತು, ಅಲ್ಲ ನಾಶ ಮಾಡ್ತೇನೆ. ಆಗದು. ಈ ರೀತಿ ಯುದ್ಧವನ್ನು ಮಾಡುವುದಲ್ಲ. ಮತ್ತೆ ನಿನ್ನಿಂದ ಅವನನ್ನು ಜಯಿಸುವುದಕ್ಕೆ ಸಾಧ್ಯವೂ ಇಲ್ಲ. ಬೇರೊಂದು ಉಪಾಯವನ್ನು ನಾನು ಕಂಡು ಹುಡುಕಿದ್ದೇನೆ. ಓಹೋ, ಸ್ವಲ್ಪ ಆಚೆಗೆ ಇರು. ಆಗಲಿ ದೇವ್ರೆ. ಆಂಜನೇಯ, ಮುಖ್ಯ ಪ್ರಾಣ ಸತ್ರಾಣ ವರರಥ ಸಹಿತ ನಿನ್ನಯ ಪಾಲದಿಂಗಟ್ಟಿ ಶರಧಿಯೊಳು ಮುದದಿ ಆರಾಧ್ಯ ಬೆಡುರು ಪರಾಕ್ರಮದಿ ಬೇಗದಿ ನೀ ತೋರಿಸಿ ಮುರಿ ಶೌರ್ಯನೆ ಕಪ್ಪಿ ಪರತದಿಂತಿ ಹನುಮವರಯ್ಯ ಮುಖ್ಯ ಪ್ರಾಣ ಸತ್ರಾಣ ಹನುಮ ಭಗವಂತ, ಮುಖ್ಯ ಪ್ರಾಣ, ಹತ್ತಿರ ಬಾ. ಕೇತನವಾಗಿ ಇದ್ದಂತಹ ನಿನ್ನನ್ನು ಕೆಳಗಿಳಿಸಿದ್ದೇನೆ. ಕಾರಣ ಗೊತ್ತಾಗಲಿಲ್ಲ. ಒಂದು ಮಹತ್ಕಾರ್ಯ ನಿನ್ನ ಮುಂದೆ ಉಂಟು. ಏನಾಗಬೇಕು? ಅರ್ಜುನ ಮತ್ತು ವೀರವರ್ಮ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೀನೊಂದು ಕೆಲಸ ಮಾಡಬೇಕು. ಏನು? ವೀರವರ್ಮನಲ್ಲಿ ಸೂರ್ಯದತ್ತವಾದಂತಹ ರಥ ಎಲ್ಲಿಯ ತನಕ ಇರುತ್ತದೆಯೋ ಅಲ್ಲಿಯ ತನಕ ಅವನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಆತನ ರಥವನ್ನು ಎತ್ತಿ ಸಮುದ್ರದಲ್ಲಿ ಮುಳುಗಿಸಿಬಿಡು. ನೀನೇ ಆಗಬೇಕು. ಸ್ವಾಮಿ ಪರಾಕು ವಿನ್ನಪವ ಕಾರಿದವಿ ಸಂಜೀವ ಸ್ವಾಮಿ ಪರಾಕು ಭಿನ್ನಪವ ಕಾಮಿದವಿ ಸಂಜೀವ ಭೀಮ ವಿಕ್ರಮ ಪುಣ್ಯ ನಾಮ ಸದಾನಂದ ವ್ಯೋಮಗೇಯ ಕಮಲ ವಂದಿತ ಕಾಮಪಿದ ನೀನು ಸತ್ಯದಿ ಹೊರಚುವ ಭಟನ ಸತ್ಯದಿ ಹೊರಚುವ ಭಟನ ರಾಮ ನೃತ್ಯಾನಿ ಪರಿಲಿಂಗ ಅವನ ಸತ್ಯವ ನಡೆಸಿಗ ಸತ್ಯದಿ ಗೆಲನೀಗ ಭಕ್ತಿಯೋಗವ ಚಿಂತೆಯುಕ್ತರೆ ಉತ್ತಮರು ಎಂದರೆ ಸ್ವಾಮಿ ಭವ ಗುರುವಿನ ಭವ ಭಕ್ತ ಸ್ವಾಮಿ ಸವಿ ವಾಸನೆ ಭಗವಂತ, ಆಂಜನೇಯ, ನೀವಾರುವಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಏಕೆ? ವೀರವರ್ಮ ಸಾಮಾನ್ಯನಲ್ಲ, ವೀರ ವೈಷ್ಣವನಿದ್ದಾನೆ. ವೀರೋತ್ಸಾಹದಿಂದ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಮೋಸದಿಂದ ನಾನು ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಬೇಕೆ? ಆತನ ಯುದ್ಧದಲ್ಲಿ ಯಾವುದೇ ಕಪಟತನವಿಲ್ಲ, ಮೋಸತನವಿಲ್ಲ. ಹಾಗಿರುವಾಗ ನೀವು ಹೇಳಿದಂತೆ ಮಾಡುವುದು ನ್ಯಾಯವೇ ಸ್ವಾಮಿ? ನೀವು ಹೇಳಬಹುದೇ, ನಾನು ಮಾಡಬಹುದು ಈ ಕಾರ್ಯವನ್ನು? ಆಂಜನೇಯ, ಓ ಯಾಗವನ್ನು ಮಾಡುತ್ತಾ ಇರುವುದು ಧರ್ಮರಾಯ.
ನಾನು ಧರ್ಮವನ್ನು ಉದ್ಧರಿಸುವುದಕ್ಕೆ ಧರೆಗೆ ಇಳಿದವನು. ಆದ್ದರಿಂದ ಇಲ್ಲಿ ಧರ್ಮ ಸಂಕಟದ ಅವಕಾಶ ಖಂಡಿತವಾಗಿಯೂ ಇಲ್ಲ. ನೀನು ಯೋಚನೆ ಮಾಡಬೇಡ. ನಿನ್ನ ಮುಂದಿರುವ ಕೆಲಸ ಒಂದೇ, ಧರ್ಮದ ಸಹಾಯಕ್ಕಾಗಿ ನಾವು ಮಾಡುತ್ತಿರುವ ಕರ್ಮಗಳೆಲ್ಲವೂ ಸದ್ಧರ್ಮವೇ. ನನ್ನ ಆಜ್ಞೆಯನ್ನು ಪಾಲಿಸುವುದೇ ನಿನ್ನ ಧರ್ಮ. ಈ ಸರ್ವನಾತ್ಮನೆ ನನ್ನ ರಥವನ್ನು ಸಮುದ್ರ ಮಧ್ಯದಲ್ಲಿಡುವುದಕ್ಕೆ ಚಮತ್ಕಾರದಿಂದ ಮುಂದಾದೆಯಾ? ನೋಡಿದೆಯಾ? ನನ್ನ ಇನ್ನೊಂದು ಕೈಯಲ್ಲಿ ಆ ಅರ್ಜುನ ರಥವೂ ಇದೆ. ಸಾಧ್ಯವಿದ್ದರೆ ಎಲ್ಲರನ್ನೂ ಮುಳುಗಿಸು. ಅಲ್ಲ, ನಿನ್ನ ಮಾತುಗಳನ್ನು ಕೇಳಿ ನೆಚ್ಚಿಗೆ ಆಯ್ತಯ್ಯ. ಹರಿಯ ಮಹಿಮಾ ವಿಶೇಷವನ್ನು ನೀನು ಅರ್ಥ ಮಾಡಿಕೊಂಡವ. ಇದನ್ನು ಕೇಳಿ ತಿಳಿದ ಮೇಲೆ ನಿನ್ನಲ್ಲಿ ನಾನು ಯುದ್ಧವನ್ನು ಮಾಡಬೇಕಾಗಿದೆ. ನೀನು ಹರಿಯ ಅಜ್ಞಾನವರ್ತಿ ಎಂಬುದು ಈಗಲೀಗ ಸ್ಪಷ್ಟವಾಯಿತು. ನೀನು ಇಷ್ಟು ಹೇಳಿದ ಮೇಲೆ ನಿನ್ನಲ್ಲಿ ನನಗೆ ಯುದ್ಧ ಬೇಕಾಗಿಲ್ಲ. ಕೃಷ್ಣ, ವಾಸುದೇವ, ಪಾಹಿ ಪಾಂಡವ ಪಾಲ ಗೋಪಾಲ ಶೀಲ
ಮೋಹಿನುತ ಜನ ಜಾಲ ಸುಲೋಲ ಮೋಹಿನುತ ಜನ ಜಾಲ ಸುಲೋಲ ಪತ್ತಿರೆ ನೀನಿರಲ್ ರಣದೊಳು ಪಾರ್ಥ ಪತ್ತಿರೆ ನೀನಿರಲ್ ರಣದೊಳು ಪಾರ್ಥ ಮತ್ತೆ ಭೂಪರ ಗೆದ್ದುದಲ್ಲದೆ ಸ್ವಾರ್ಥ ಸತ್ಯಾಧಿಕಾರಿ ನೋಡಿದೆ ಪ್ರಾಣ ವ್ಯರ್ಥ ಚಿತ್ತಾದ ಪಿತ ನಿನ್ನ ಮೆಚ್ಚಿನ ಭೃತ್ಯ ಪಾಹಿ ಪಾಂಡವ ಪಾಲ ಗೋಪಾಲ ಶೀಲ ವಾಹಿ ಗೋಪಾಲ ಕೃಷ್ಣ, ನಿನ್ನನ್ನು ಕಂಡೇ ನಾನು ಧನ್ಯನಾದವ. ಭಗವನ್, ಪಾಂಡವ ಪಕ್ಷಪಾತಿಯಾಗಿ ನೀನಿರುವುದು ನಮಗೆಲ್ಲ ವಿದಿತ. ನಿನ್ನನ್ನು ನಮ್ಮ ಮಣ್ಣಿನಲ್ಲಿ ನೋಡುವ ಯೋಗರಾಜಿತಾಗಿ ನಮಗೆ ಧನ್ಯತೆಯನ್ನು ಒದಗಿಸಿದೆ. ಯಜ್ಞಾಶ್ವ ರಕ್ಷಣೆಗೆ ಪಾರ್ಥನೊಂದಿಗೆ ನೀನು ಬಂದುದರಿಂದ ವಿರೋಧಿಸಿದರೂ ಜಯವನ್ನು ಕಾಣಲಾಪರೆ. ಸ್ವಾಮಿ, ಇದನ್ನೆಲ್ಲ ನಾನು ತಿಳಿದಿದ್ದೆ. ಆದರೂ ಕುದುರೆಯನ್ನು ಕಟ್ಟಿದವನು ಕ್ಷತ್ರಿಯ ಪಂಥಕ್ಕೆ ಸರಿಯಾಗಿ ಹೋರಾಟಕ್ಕೆ ಇದಿರಾದೆ. ಅರ್ಜುನ ವಿಜಯಿಯಾಗುವನೆಂದು ನಾನು ಮೊದಲೇ ಊಹಿಸಿದವ. ಇನ್ನು ಮೇಲೆ ನನಗೆ ಯುದ್ಧವಾದರೂ ಯಾಕೆ? ತುರಗವನ್ನು ಒಪ್ಪಿಸುವುದು ಮಾತ್ರವಲ್ಲ, ಎಲ್ಲವನ್ನು ನಿನ್ನ ಪದಪದ್ಮಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸ್ವಾಮಿ, ನನ್ನ ಜೀವನದಲ್ಲಿ ನನಗೊಂದು ಶಂಕೆ ಇತ್ತು. ಏನು? ನನಗೆ ಮರಣವಾಗಿಲ್ಲ, ಹೀಗೆ ಯಮದೇವನ ಅನುಗ್ರಹವಾಯಿತು. ಆದರೆ ಎಲ್ಲಾದರೂ ಅಪಮೃತ್ಯು ಬಂದರೇನು ಮಾಡೋಣ? ಮೃತ್ಯು ದೇವತೆ ಸೆಳೆದುಕೊಂಡಳಿಂದಾದರೆ ಒಳ್ಳೆನೆನ್ನುವುದಕ್ಕೆ ಈ ಲೋಕದಲ್ಲಿ ಯಾರು ಶಕ್ತರಿದ್ದಾರೆ? ನನ್ನ ಜೀವನದ ಚರಮ ಲಕ್ಷ್ಯ ನಿನ್ನ ಪದಪ್ರಾಪ್ತಿ. ನೀನು ಬಂದ ಮೇಲೆ ನನಗಿರುವಂತಹ ಆ ಭಯಗಳೆಲ್ಲ ನಿವಾರಣೆಯಾಗಿದೆ. ಸ್ವಾಮಿನ ಅನುಗ್ರಹ. ನಿನ್ನ ನಿರ್ಧಾರ ಸಮುಚಿತವಾಗಿದೆ. ಒಂದರ್ಥದಲ್ಲಿ ಬಾಂಧವ್ಯದಲ್ಲಿ ನಿನಗೆ ಈ ಪಾಂಡವರು ನಿಕಟರೇ ಆಗಿರುತ್ತಾರೆ. ಈ ಪಾರ್ಥ ದೊಡ್ಡಪ್ಪ ಎಂದು ಕರೆಯತಕ್ಕಂತಹ ಆ ಯಮಧರ್ಮರಾಯ ನಿನಗೆ ಅಳಿಯನಲ್ಲವೇ? ಹೌದು ಸ್ವಾಮಿ. ಆದ್ದರಿಂದ ನೀನೊಂದು ಕೆಲಸ ಮಾಡು. ಏನು? ನೀನು ಆತನು ನನ್ನ ಸಮಕ್ಷದಲ್ಲಿ ಸ್ನೇಹಿತರಾಗಬೇಕು. ಎಲ್ಲ ದ್ವೇಷಗಳನ್ನು ಮರೆತು ಆಲಿಂಗಿಸಿಕೊಳ್ಳಬೇಕು. ಪಾರ್ಥ, ನಿನ್ನಲ್ಲಿ ನನಗೆ ವಿರೋಧವೇನು? ಚಂದ್ರವಂಶ ವರಿಷ್ಠನಾದ ನಿನಗೆ ಕುದುರೆಯೊಂದಿಗೆ ಸಮಸ್ತ ಕಾಣಿಕೆಯನ್ನೂ ನೀಡುತ್ತಿದ್ದೇನೆ. ಸರಿ, ಎಲ್ಲವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಿದ್ದೇನೆ. 4 ದಿನಗಳ ತನಕ ಇಲ್ಲಿದ್ದು ಆಮೇಲೆ ಮುಂದುವರಿಯುವುದು. ಸರಿ, ಹಾಗೇ ಆಗಲಿ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಹಾಗಣಪತಿಗೆ ಮಂಗಳಂ ಶ್ರೀ ಮಂಜುನಾಥಗೆ ಮಂಗಳಂ